ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಮ್ಮ ಸೀನಿಯರ್ ಸೆಂಟ್ರಲ್ ಗ್ರೂಪ್ ಎಲ್ಲರೂ ಸೇರಿಕೊಂಡು ನಾವು ಚುಕ್ಕಿ ಮನೆ ಅನ್ನೋ ಒಂದು ರೆಸಾರ್ಟು ಮತ್ತು ಅದರ ಹತ್ತಿರ ಇರುವಂತಹ ಗಗನಚುಕ್ಕಿ, ಬರೆಚುಕ್ಕಿ, ಜಲಪಾತಗಳು ಇವನ್ನೆಲ್ಲ ನೋಡಲಿಕ್ಕೆ ನಾವು ಹೊರಟಿದ್ದೀವಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರುವಂತಹ ಪ್ರವಾಸ ಇದು. ನಾನು ನೋಡ್ತಾ ನಿಮಗೂ ಕೆಲವು ದೃಶ್ಯಗಳನ್ನ, ಜಲಪಾತಗಳನ್ನ ತೋರಿಸ್ತೀನಿ. ಬನ್ನಿ, ಇದೇ ಈ ಸಂಚಿಕೆ ವಿಶೇಷ. ಹಾಯ್ ಬನ್ನಿ ಎಲ್ಲ. ದೊಡ್ಡ ಮರದ ಸುತ್ತ ಕಟ್ಟೆ ಎದುರುಗಡೆ ಈ ಥರ ಮೆಟ್ಟಿಲಿನ ಆಕಾರದಲ್ಲಿ ಕುಳಿತುಕೊಳ್ಳುವಂಥ ವ್ಯವಸ್ಥೆ. ಎಲ್ಲರೂ ನಾವಿಲ್ಲಿ ಕುಳಿತುಕೊಳ್ತಾ ಇದ್ದೀವಿ. ಈ ಚುಕ್ಕಿ ಮನೆಯ ವ್ಯವಸ್ಥಾಪಕರು ಚುಕ್ಕಿ ಮನೆಯ ಇತಿಹಾಸದ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಅದ್ರ ಜೊತೆ ಎಲ್ಲರಿಗೂ ಕೂಡ ಜ್ಯೂಸ್ ಕೂಡ ರವಾನೆ ಆಗ್ತಾ ಇದೆ. ಸುಮಾರು ಒಂದು 52 ಜನ ಇದ್ದೀವಿ ನಾವು. Plenty of time is there, okay, but I'll also finish all the activities quickly. Any more questions you can ask me fast. We'll be going to Shivana Samudra Falls. Second thing, we have called 6 bullock carts. Okay, so Chikkimane now initially we designed for ourselves, then with the help of farmers. Okay, so two things we are respecting very much here is, it is run by village people. It is not only run by, I may be funded here. Okay, there is no person has funded. So cumulatively I funded here. So some people are asking me number of acres. So we have around, in this road, allocated this entire house actually. So which is some sort of a sustainable house. Right. Using the local whatever stones are available and mud, I have built these houses. These are thatched houses, but due to monkeys, we have actually added plastic sheets. There are a lot of monkeys around here, and don't get any fear of them. They will not do anything. Okay, so they will have their own food. But ಈ ಚುಕ್ಕಿ ಮನೆ ಸುಮಾರು 4 ಎಕರೆ ಪ್ರದೇಶದಲ್ಲಿ ಇದೆ. ಇಲ್ಲಿ ಕಾಡಿನ ತರ ಗಿಡಗಳನ್ನ ಬೆಳೆಸೋದು ನಮ್ಮ ಉದ್ದೇಶ ಅಂತ ಅಂದ್ರು. ಅಂದ್ರೆ ಇದು ಬರಡು ಭೂಮಿಯನ್ನ ತಗೊಂಡು ಇದನ್ನ ಕಾಡನ್ನಾಗಿ ಪರಿವರ್ತಿಸಿದ್ದಾರೆ. ಕಾಡಲ್ಲಿ ಎಲ್ಲಾ ತರದ ಮರಗಳು, ಗಿಡಗಳು ಹೇಗೆ ಬೆಳೆಯುತ್ತೋ ಅದೇ ತರ ಇಲ್ಲಿ ಮಾವು, ಬೇವು, ದಾಳಿಂಬೆ, ನುಗ್ಗೆ ಸೊಪ್ಪಿನ ಮರ, ಬೇವಿನ ಮರ, ಹೀಗೆ ಸುಮಾರು 40ಕ್ಕಿಂತ ಹೆಚ್ಚು ಮರಗಳನ್ನ ಬೆಳೆಸಿದ್ದಾರೆ. ಸುಮಾರು ಇದು 10 ವರ್ಷ, ಅಂದರೆ 2013ರಲ್ಲಿ ಇವರು ಪ್ರಾರಂಭಿಸಿದ್ದು ಅಂತ ಹೇಳಿದರು. ಈ 10 ವರ್ಷದಲ್ಲಿ ಸುಮಾರು 50 ಅಡಿಗಿಂತ ಹೆಚ್ಚಿಗೆ ಎತ್ತರದಲ್ಲಿ ಮರಗಳನ್ನ ಇವರು ಬೆಳೆಸಿದ್ದಾರೆ. ಇವ್ರ ಉದ್ದೇಶ ಏನಂದ್ರೆ, ಈ ಪ್ರಕೃತಿ ಇದ್ದಷ್ಟು ಪಕ್ಷಿ ಸಂಕುಲನ ಬರುತ್ತೆ, ಬೆಳೆಯುತ್ತೆ. ಜನ ಪಕ್ಷಿಗಳ ಬಗ್ಗೆ ಏನಾದರೂ ಸಂಶೋಧನೆ ಮಾಡಬೇಕು ಅಂತಿದ್ದವರು ಇಲ್ಲಿಗೆ ಬರಬಹುದು. ಮತ್ತು ಸೀನಿಯರ್ ಸಿಟಿಸನ್, ಹಿರಿಯ ವಯಸ್ಸಾದಂತಹ ವ್ಯಕ್ತಿಗಳು ಇಲ್ಲಿಗೆ ಬಂದು ವಿಶ್ರಮಿಸ್ಕೋಬಹುದು. ಪ್ರಕೃತಿ ನಡುವೆ ನಾವು ಕುಳಿತುಕೊಂಡು ಪ್ರಕೃತಿಯನ್ನು ಆಸ್ವಾದಿಸಬಹುದು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದರು. ಅವರು ಮಾತಾಡುವಾಗ ಒಂದು ಮಾತು ಹೇಳಿದರು, ಏನೆಂದರೆ ಒಬ್ಬ ಮನುಷ್ಯ ಬದುಕಲಿಕ್ಕೆ 16 ಮರಗಳ ಗಾಳಿ ಅವಶ್ಯಕ ಅಂತ. ಆದರೆ ಈಗ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ 20 ಕಿಲೋಮೀಟ್ರಿಗೆ ಒಂದ್ಸಲ ಬರೀ 6 ಮರಗಳು ಮಾತ್ರ ಉಳ್ಕೊಂಡಿದೆ. ಸೊ ಈ ಮರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಇದಕ್ಕೋಸ್ಕರನೇ ಅಗ್ರೋ ಫಾರೆಸ್ಟ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಈ ಚುಕ್ಕಿ ಮನೆಯ ಉದ್ದೇಶ
ಮುಖ್ಯವಾಗಿ ಇದೆ ಅಂತ ಹೇಳಿದರು. ಬಹಳ ಚೆನ್ನಾಗಿತ್ತು. ಗಿಡಗಳ ಮರಗಳ ಹೆಸರು ಹೇಳಿ ಅಂದರು. ಹಾಗೆ ನಮ್ಮಲ್ಲಿ ಯಂಗ್ಸ್ಟರ್ಸ್ ಕೂಡ ಇದ್ದರು. ಅವ್ರನ್ನ ಕೇಳಿದರು ಸ್ವಲ್ಪ ಗಿಡ ಮರಗಳ ಹೆಸರು ಹೇಳಿ ಅಂತ. ಅವರು ಸ್ವಲ್ಪ ಹೇಳಲಿಕ್ಕೆ ಒಂಚೂರು ಆ ಕಡೆ ಈ ಕಡೆ ನೋಡಿದ್ರು ಕೂಡ ಆಮೇಲೆ ಎಲ್ಲ ಮರಗಳ ಹೆಸರುಗಳನ್ನ ಹೇಳಿದರು. ಅಂದರೆ ಹಿಂದೆ ನಾವು ಹಳ್ಳಿಗಳಲ್ಲಿ, ನಗರಕ್ಕಿಂತ ಹಳ್ಳಿಗಳೇ ಜಾಸ್ತಿ ಇತ್ತು. ಎಲ್ಲ ಥರದ ಮರಗಳನ್ನ ನೋಡಿ ಬೆಳೆದವರು ನಾವು. ಒಂದೇ ಪ್ರದೇಶದಲ್ಲಿ ಒಂದೇ ಮರಗಳಿರ್ತಿರಲಿಲ್ಲ. ಇವತ್ತು ಅಂತಹ ಮರಗಳ ಒಂದು ಮರುಸೃಷ್ಟಿ ಆಗಬೇಕು ಅಂತಾನೆ ಇಲ್ಲಿ ಎಲ್ಲ ಥರದ ಮರಗಳನ್ನ ನಾವು ಸಾಕಿದ್ದೀವಿ ಅಂತ ಹೇಳಿದರು. ಮತ್ತು ಇಲ್ಲಿ ಸಾಕಿದಂತಹ ಮರಗಳ ಹೆಸರುಗಳನ್ನ ಕೂಡ ನಾವು ನೋಡಬಹುದು. ನೋಡಿ, ಮ್ಯಾಂಗೋ, ಆಮ್ಲ, ಬ್ಲ್ಯಾಕ್ ಬೆರ್ರಿ, ಲೈಮ್, ಹೀಗೆ ಇಷ್ಟು ಥರದ ಮರಗಳನ್ನ ನಾವು ಇಲ್ಲಿ ಸಾಕಿದ್ದೀವಿ ಅಂತ ಹೇಳಿದರು. ಒಟ್ಟಿನಲ್ಲಿ ಬರಿದಾದ ನಾಡಲ್ಲಿ ಕಾಡಿನ ತರಹ ಮರಗಳನ್ನ ಬೆಳೆಸಿ ಪ್ರಕೃತಿಗೆ ಉಡುಗೊರೆಯಾಗಿ ಕೊಡಬೇಕು. ಪ್ರಕೃತಿ ಉಳಿದ್ರೆ ಮಾತ್ರ ನಾವು ಮನುಷ್ಯರು ಉಳಿಲಿಕ್ಕೆ ಸಾಧ್ಯ ಅನ್ನೋದು ಈಗಿನ ಜನಾಂಗಕ್ಕೆ ಗೊತ್ತಾಗಬೇಕು. ಗಿಡಗಳನ್ನ ಸಾಕೋದ್ರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತಲೂ ಹೇಳಿ ಗಿಡಗಳನ್ನ ನಾವು ಹೆಚ್ಚಾಗಿ ಬೆಳೆಸ್ತೀವೋ ಅಲ್ಲಿ ಪಕ್ಷಿ ಸಂಕುಲನ ಇರುತ್ತೆ. ಇಲ್ಲಿ ಸುಮಾರು 50 ಥರದ ಪಕ್ಷಿಗಳು ಇದೆ ಅಂತಲೂ ಹೇಳಿದರು. ಮತ್ತು ಆ ಪಕ್ಷಿಗಳ ಹೆಸರುಗಳ ಬೋರ್ಡ್ ಕೂಡ ಇದೆ. ಯಾರು ಪಕ್ಷಿಗಳ ಬಗ್ಗೆ ಏನಾದರೂ ಸಂಶೋಧನೆ ಮಾಡಬೇಕು ಅಂತಿದ್ದವರು ಖಂಡಿತವಾಗಿ ಇಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಸಂಜಯ್ ಅನ್ನೋ ವ್ಯಕ್ತಿ ದೊಡ್ಡದಾದ ಬ್ಯಾನಿಯನ್ ಟ್ರೀ ಇದೆ. ಸುಮಾರು 300 ವರ್ಷಗಳದ್ದು ಅಂತ ಹೇಳಿದರು. ಸುತ್ತಲೂ ಲೇಯರ್ ಪ್ರಕಾರ ಗಿಡಗಳನ್ನ ಹಾಕಿದ್ದಾರೆ. ಅಂದರೆ ಸುಮಾರು 7 ಲೇಯರ್ ಇದೆ. 7 ಲೇಯರ್ ಪ್ರಕಾರವಾಗಿ ಗಿಡಗಳನ್ನ ಹಾಕಿದ್ದಾರೆ. ಸೊ ಪ್ರಕೃತಿಯಿಂದ ಭೂಮಿ ತಾಯಿಗೆ ಪೌಷ್ಟಿಕಾಂಶ ಹೋಗಬೇಕು, ಭೂಮಿ ತಾಯಿ ಉಳಿಬೇಕು. ಭೂಮಿ ತಾಯಿ ಉಳಿದ್ರೆ ಮನುಷ್ಯ ಸಂಕುಲನ ಉಳಿಯುತ್ತೆ ಅನ್ನೋದೇ ಚುಕ್ಕಿ ಮನೆಯ ಉದ್ದೇಶ. ಅಂದರೆ ಈ ಚುಕ್ಕಿ ಮನೆ ರೆಸಾರ್ಟ್ ಮಾಡಿರೋ ಉದ್ದೇಶನೇ ಇದು ಅಂತ ಹೇಳಿದರು. 4 ಎಕರೆಗೆ ವಿಶಾಲವಾದ ಈ ನಾವು ಹಳ್ಳಿ ಮನೆಯಲ್ಲಿ ಯಾವ ಥರ ನೋಡ್ತೀವೋ ಆ ಥರ ಮನೆ ಕಟ್ಟಿದ್ದಾರೆ. ಮನೆ ಪಕ್ಕದಲ್ಲೇ ಒಂದು ವಿಶ್ರಾಂತಿ ಕೊಠಡಿ ಥರ. ಈ ವಿಶ್ರಾಂತಿ ಕೊಠಡಿಯಲ್ಲಿ ನಾವು ಫ್ರೆಶ್ ರೂಮ್ ಕೂಡ ಇದೆ. ಸ್ವಲ್ಪ ಹೊತ್ತು ವಿರಮಿಸಬಹುದು. ಬಹಳ ಅಚ್ಚುಕಟ್ಟಾಗಿದೆ. ಚುಕ್ಕಿ ಮನೆಯ ಮತ್ತೊಂದು ಆಕರ್ಷಣೆ ಎಂದರೆ ಎತ್ತಿನ ಬಂಡಿಯಲ್ಲಿ ಕೂತ್ಕೊಂಡು ಇದರ ಒಂದು ಸ್ವಾದವನ್ನು ನಾವು ಅನುಭವಿಸಬಹುದು. ಎತ್ಕ ಬಂಡಿಯ ಅನುಭವವನ್ನು ನಾವೆಲ್ಲರೂ ತಗೊಳ್ತಾ ಇದ್ದೀವಿ. ನೋಡಿ, ಸುಮಾರು ಒಂದು 5 ಗಾಡೀಲಿ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ. ಕೆಲವ್ರು ನಿಂತಿದ್ದೀವಿ, ಕೆಲವ್ರು ಕೂತ್ಕೊಂಡಿದ್ದೀವಿ. ಎಲ್ಲ ಹಿಂದೆ ನಾವು ಬಾಲ್ಯದ ನೆನಪಾಗಿ ಹಳ್ಳಿಗೆ ಹೋದಾಗ ಎತ್ತಿನ ಬಂಡಿಯಲ್ಲಿ ಹೋಗಿ ಜ್ಞಾಪಕ ಬಂತು. ನೀವು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಬೇಕು. ಈ ಎತ್ತಿನ ಗಾಡಿಯ ಪ್ರಯಾಣ ಜ್ಞಾಪಿಸ್ಕೊಂಡಾಗ ನನಗೊಂದು ನನ್ನ ಬಾಲ್ಯದ ನೆನಪು ಬರುತ್ತೆ. ಚಿಕ್ಕಂದ್ರಲ್ಲಿ ನಾವು ಮದುವೆಗೆ ಹೋದಾಗ ಮದುವೆ ಮನೆ ಎಲ್ಲ ಆದಮೇಲೆ ಗಂಡಿನ ಮನೆಯವ್ರ ಅಥವಾ ಹೆಣ್ಣಿನ ಮನೆ ಕಡೆ ಹೋಗಬೇಕು ಅಂದರೆ ಈ ಥರ ಎತ್ತಿನ ಗಾಡಿ ವ್ಯವಸ್ಥೆ ಮಾಡ್ತಾಯಿದ್ರು. ಎಷ್ಟು ಎತ್ತಿನ ಗಾಡಿಯಲ್ಲಿ ಜನ ಹೋಗ್ತಿದ್ರು ಅಷ್ಟು ಜನ ಬೀಗರು ಬರ್ತಾರೆ ಅಂತ ಆ ಥರ ಮಾತು ಕೂಡ ಇತ್ತು. ಇದನ್ನೆಲ್ಲ ನೋಡಿದ್ರೆ ಕೆಲವು ವಿಷಯಗಳು ನಮಗೆ ಜ್ಞಾಪಕ ಇರಲ್ಲ ಅಂತೀವಿ. ಆದರೆ ನನ್ನ ಬಾಲ್ಯದ ದಿನಗಳು ಬಹುಶಃ ಈ ಸಂದರ್ಭಗಳು ನಮ್ಮನ್ನು ಬಾಲ್ಯದ ನೆನಪಿಗೆ ತಗೊಂಡು ಹೋಗ್ತೀವಿ. ನೋಡಿ, ಈಗ ಭತ್ತ ಬಹುಶಃ 2.5-3 ತಿಂಗಳಾಗಿರ್ಬೋದು. ಈ ಭತ್ತ ಹಾಕಿ ಕಾವೇರಿ ನೀರಿನಲ್ಲಿ ಬೆಳೆದಿರೋ ಭತ್ತದ ಸಾಲುಗಳನ್ನ ಬಹುಶಃ ನಾವೆಲ್ಲರೂ ಕೂಡ ಮೂಲತಃ ಹಳ್ಳಿಯಿಂದ ಬಂದವರಾದರೂ ಕೂಡ ನಾವು ನೆನೆಸಿದಾಗಂತೂ ಹೋಗೋಕ್ಕಾಗಲ್ಲ. ಅಲ್ಲಿರುವ ಎಲ್ಲ ಸನ್ನಿವೇಶವನ್ನು ನಾವು ಇವತ್ತು ಚುಕ್ಕಿ ಮನೆಯಲ್ಲಿ ನೋಡಿ ಆನಂದಿಸಿದ್ವಿ. ಖಂಡಿತವಾಗಿ ಕೂಡ ಬಹಳ ಚೆನ್ನಾಗಿದೆ. ಸಾಲು ಮರಗಳು ನೋಡಿ, ಹಿಂದೆ ಎಲ್ಲ ಮಹಾರಾಜರು ಮೈಸೂರಿನ ಸಮೀಪ ಇರೋದ್ರಿಂದ 2 ಕಡೆ ಮರಗಳಿದೆ. ನಮ್ಮ ಸ್ನೇಹಿತರು ಕೂಡ ಈ ಬಂಡಿಯಲ್ಲಿ ಬರ್ತಾ ಇದ್ದಾರೆ. ನೋಡಿ, ಪ್ರಕೃತಿಯನ್ನು ನೋಡಿ ಆಸ್ವಾದಿಸಬೇಕು. ನಮ್ಮ ಹುಟ್ಟೂರನ್ನು ಜ್ಞಾಪಿಸ್ಕೋಬೇಕು. ಹುಟ್ಟೂರಲ್ಲಿ ಇದ್ದಷ್ಟೇ ಸಂತೋಷ ಇಲ್ಲಿ ಸಿಗ್ಬಹುದಾದ್ರೆ ಅದು ಚುಕ್ಕಿ ಮನೆ ಅಂತ ಹೇಳ್ತೀನಿ. ನೀವು ಕೂಡ ಯಾರಾದರೂ ಬಂದು ಈ ಪ್ರಕೃತಿಯನ್ನು ನೋಡಿ ಆನಂದಿಸಬಹುದು. ದೀಪಕ್ ನಿಂತ್ಕೊಳ್ಳೋ. ಇರ್ಲಿ ಚುಕ್ಕಿ ಮನೆ ಸುತ್ತಮುತ್ತ ಇರೋ ಜಾಗಗಳು ಗಗನ ಚುಕ್ಕಿ, ಬರಚುಕ್ಕಿ, ಸೋಮೇಶ್ವರ ದೇವಸ್ಥಾನ, ಬರ್ಡ್ ವಾಚಿಂಗ್, ಬೆಳಕವಾಡಿ ಮತ್ತು ಸಾಲಕಾಡು.
ಸೊ ಇಲ್ಲಿಗೆ ಬಂದವ್ರನ್ನ ಇಲ್ಲಿ ಟೈಮ್ ಹಾಕಿದ್ದಾರೆ, ಈ ಟೈಮಿಗೆ ಇಂಥ ಕಡೆ ಕರ್ಕೊಂಡು ಹೋಗಿ ಕೊನೆಗೆ ಅವರು 5:30 ಅಷ್ಟೊತ್ತಿಗೆ ಮುಗಿಸ್ಕೊಡ್ತಾರೆ. 6:30 ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ಅಂತಾರೆ. ಎಲ್ಲರೂ ನಾವು ಊಟಕ್ಕೆ ಕೂತಿದ್ದೀವಿ, ಕೆಲವರು ಊಟ ಮಾಡಿದ್ದೀವಿ, ಕೆಲವರು ಇನ್ನೂ ಮಾಡ್ತಾ ಇದ್ದಾರೆ. ಹಾಯ್ ಹಾಯ್. ಜೋಳದ ರೊಟ್ಟಿ, 2-3 ಥರ ಪಲ್ಯ, ಆಮೇಲೆ ಪಲಾವ್, ಅನ್ನ, ರಸಮ್ ಮತ್ತು ಸ್ವೀಟ್, ಜಾಮೂನು, ಸೊಗಸಾದ ಊಟ. ಹಸು ತುಂಬ ಆಗಿತ್ತು. ಎಲ್ಲ ನಾವು ಬುಲಕ್ ಕಾರ್ಟ್ ಅಂದರೆ ನಾವು ಬಂಡಿಯಿಂದ ಹೋಗಿ ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಏನು ಇವತ್ತು ರೊಟ್ಟಿ ಸುಡೋದು ನಿಮ್ಮ ಕೆಲಸನ ಹಾಗಾದ್ರೆ? ಹೌದು, ಎಲ್ಲ ನನ್ನ ಕೆಲಸನೇ. ಆಕ್ಚುಲಿ ನಾನೇ ಶೆಫ್. ಹೌದಾ? ಹೌದು, ಓಕೆ ಓಕೆ. ನಾನೇ. ಹೌದಾ? ಏನೇ ಆಗ್ಲಿ, ಇವತ್ತು ಹಳ್ಳಿಗಳಲ್ಲಿ ಕೂಡ ಒಲೆ ಊರಿಲ್ಲಿ ರೊಟ್ಟಿ ಮಾಡೋದು ಸ್ವಲ್ಪ ಅಪರೂಪ ಆಗ್ತಾ ಇದೆ. ಸೊ ಇದರಲ್ಲಿ ಯಾರು ಮರಿಬಾರ್ದು ಅಂತಾನೆ ಇದನ್ನ ಇನ್ನೂ ನಾನು ಪ್ರೋಸೆಸ್ ಅಲ್ಲಿ ಮಾಡಿದ್ದೀನಿ. ನಿಜ ನಿಜ, ಖಂಡಿತ. ಇಲ್ಲಿ ಒಳ್ಳೆ ಕಟ್ಟಿಗೆ ಕೂಡ ಸಿಗೋದ್ರಿಂದ so ಕಟ್ಟಿಗೆ ಉರಿಯಲ್ಲೇ ರೊಟ್ಟಿ ಮಾಡಿ ನಮ್ಗೆಲ್ರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀರಾ. ಓಕೆ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ. ಚುಕ್ಕಿ ಮನೆ ವಿಶೇಷತೆ ಸಂಜಯ್ ಅವರೆಲ್ಲವನ್ನು ಹೇಳಿದ್ರು. ಅದರ ಒಂದು ಆಗ್ರೋ ಫಾರೆಸ್ಟ್ ಬಗ್ಗೆನೂ ನಮ್ಗೆ ಹೇಳಿದರು. ನಂತರ ನಾವೆಲ್ಲ ಎತ್ತಿನ ಗಾಡಿಯಲ್ಲಿ ಸುಮಾರು ಒಂದು 2 ಕಿಲೋಮೀಟ್ರಷ್ಟು ದೂರ ಹೋಗಿ ವಾಪಸ್ ಬಂದ್ವಿ. ಅನುಭವ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಭಯ ಕೂಡ ಆಯಿತು. ಏನಿವೆ, ಹಳ್ಳಿ ಜೀವನದ ಇವಾಗಲೂ ಕೂಡ ಹಳ್ಳಿಲಿ ಈ ಥರ ಎತ್ತಿನ ಗಾಡಿ ಸ್ವಲ್ಪ ಅಪರೂಪ ಆಗ್ತಾ ಇದೆ. ಸೊ ಇಲ್ಲಿ ಅದನ್ನು ನಾವು ಪ್ರತ್ಯಕ್ಷವಾಗಿ ಕಂಡು ಅದನ್ನು ಅನುಭವಿಸಿದ್ವಿ. ಸುತ್ತಮುತ್ತಲಿನ ಭತ್ತದ ಗದ್ದೆಗಳನ್ನ ನೋಡಿದ್ವಿ, ಕಬ್ಬಿನ ಗದ್ದೆ ನೋಡಿದ್ವಿ. ಎಷ್ಟು ಹಸಿರು, ಸಾಲು ಮರಗಳು, ಎಲ್ಲವನ್ನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಖುಷಿಪಟ್ಟೆ. ನೀವು ಕೂಡ ಇಲ್ಲಿಗೆ ಬಂದು ಇಲ್ಲಿ ಸುಖ ಅಂದರೆ ಪ್ರಕೃತಿ ನಡುವೆ ಇರೋದೇ ಒಂಥರ ಸುಖ. ಆ ಸುಖದಲ್ಲಿ ಎಷ್ಟು ಹೊಟ್ಟೆ ತುಂಬುತ್ತೆ. ಪ್ರಕೃತಿ ಜೊತೆ ನಾವು ಇರಬಹುದು, ಆಸ್ವಾದಿಸಬಹುದು. ಇದೆಲ್ಲವನ್ನು ಮುಗಿಸಿ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿದ ಮೇಲೆ ಮುಂದೆ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ನೋಡೋಣ, ಬನ್ನಿ. ಗಗನ ಚುಕ್ಕಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಭಾನುವಾರವಾದ್ದರಿಂದ ಬಹಳ ಜನ ಇದ್ದ ಕಡೆ ಎಳ್ನೀರು, ಜ್ಯೂಸು, ಸೌತೆಕಾಯಿ, ನೆಲ್ಲಿಕಾಯಿ ಮಾರಾಟಗಾರರು ಕೂಡ ಜಾಸ್ತಿ ಜನ ಇದ್ರು. ನೋಡೋಣ, ಫಾಲ್ಸ್ ಹತ್ರ ನೋಡೋಣ ಹೇಗೆ ಕಾಣುತ್ತೆ ನಮ್ಮ ಗಗನ ಚುಕ್ಕಿ ಫಾಲ್ಸ್. ಫ್ರೆಂಡ್ಸ್ ನೋಡಿ, ಗಗನ ಚುಕ್ಕಿ ಈಗ ಸುಮಾರು 4:15. ಬಹಳ ಬಿಸಿಲಿರೋದ್ರಿಂದ ನನಗೆ ನನ್ನ ವಿಡಿಯೋದಲ್ಲಿ ನನ್ನ ಮುಖನೇ ನನಗೆ ಕಾಣ್ತಾ ಇದೆ. ಆದರೂ ಅತ್ಯದ್ಭುತವಾದ್ದು. ಈ ಸಲ ಮಳೆ ಬೇರೆ ಚೆನ್ನಾಗಿ ಬಂದಿರೋದ್ರಿಂದ ನೋಡ್ರಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಬಹುಶಃ ಇದು ನೋಡಿ ನಮ್ಮ ವರನಟ ಕನ್ನಡ ರಾಜ್ಕುಮಾರ್ ಅಣ್ಣ ಅವರು ಹೇಳಿದ ಹಾಡು, ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಹಾಡು ಜ್ಞಾಪಕ ಬರುತ್ತೆ. ನಮ್ಮ ಕನ್ನಡ ಭಾಷೆ ಹಾಗೇನೆ, ಕಾವೇರಿ ನದಿ ಹೇಗೆ ಹರಿತಾಳೋ ಅದೇ ಥರ ನಮ್ಮ ಕನ್ನಡ ಭಾಷೆ ಸುಲಲಿತವಾಗಿ ನಮ್ಮ ಬಾಯಿಂದ ಬರುತ್ತೆ ಅನ್ನೋ ಒಂದು ಅರ್ಥ. ಇದು ಬರಚುಕ್ಕಿ ಜಲಪಾತ ನೋಡಿ ಹೇಗೆ ಹರಿತಾ ಇದೆ. ಪ್ರಕೃತಿಯ ಅದ್ಭುತಗಳ ಮುಂದೆ ಮನುಷ್ಯ ಇಂದು ತಲೆದೂಗಲೇಬೇಕು. ಯಾವ ದೇಶ ವಿದೇಶಕ್ಕೆ ಹೋಗಿ ಬಂದರೂ ಕೂಡ ನಮ್ಮ ಕರ್ನಾಟಕದಲ್ಲಿರೋ ಸೊಬಗ ಎಲ್ಲ ದೇಶದ ಅದ್ಭುತಗಳಿಗಿಂತಲೂ ಮಿಗಿಲಾದದ್ದು ಅಂತ ನನಗೆ ಅನಿಸುತ್ತೆ. ಕಣ್ಣೆರಡು ತುಂಬಿಕೊಳ್ಳುತ್ತೆ, ಮನಸ್ಸು ತುಂಬಿ ಬರುತ್ತೆ. ಅಬ್ಬಾ, ಯಾವ ನಯಾಗರ ಫಾಲ್ಸ್ ಬೇಕು ಅಂತ ಅನಿಸುತ್ತೆ. ಸೊ 8ನೇ ಶತಮಾನದಲ್ಲಿ ಈಶ್ವರನ ದೇವಸ್ಥಾನ, ಈಶ್ವರನ ಎದುರಿಗೆ ನಂದಿ, ಮೀನಾಕ್ಷಿ ಸಮೇತ ಈಶ್ವರನ ದೇವಸ್ಥಾನ ಅಂತೆ. ಇಲ್ಲಿ ಶಂಕರಾಚಾರ್ಯರು ಕೂಡ ಬಂದು ಭೇಟಿ ಕೊಟ್ಟು, ಇಲ್ಲಿ ಶ್ರೀಚಕ್ರ ಅಂತ ಇದೆ, ಅದನ್ನು ಶಂಕರಾಚಾರ್ಯರು ಸ್ಥಾಪಿಸಿದ್ರು ಅನ್ನೋ ಕಥೆ ಕೂಡ ಇದೆ. ಏನೇ ಆಗಲಿ, ಅಂತಹ ಪುಣ್ಯಾತ್ಮ ಶಂಕರಾಚಾರ್ಯರು ಬಂದು ಹೋಗಿದಂತಹ ಜಾಗದಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ದೀವಿ, ನಾವು ಆ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀವಿ ಅನ್ನೋ ಒಂದು ಮನಸ್ಸಿಗೆ ಸಮಾಧಾನ ಅಂತೂ ಖಂಡಿತ ಬರುತ್ತೆ. ನಂದಿ ಮುಖ ಇದೆ, ಎದುರುಗಡೆ ಈಶ್ವರನ ದೇವಸ್ಥಾನ, ಹೆಬ್ಬಾಗಿಲು ನೋಡಿ, ಬಹಳ ದೊಡ್ಡದಾದ ಹೆಬ್ಬಾಗಿಲು.
ಸಾಯಂಕಾಲ ಅಂದರೆ 7 ಗಂಟೆ ಗಗನಚುಕ್ಕಿ ಭರಚುಕ್ಕಿ ನೋಡ್ಕೊಂಬರೋದ್ರಲ್ಲಿ ಆಗಲೇ ಸೂರ್ಯ ಮುಳುಗಿ ಹೋಗಿದ್ದ. ಇಲ್ಲಿ ಮಂಡಕ್ಕಿ ಮತ್ತು ಆಲೂಗಡ್ಡೆ ಬಜ್ಜಿ ಮತ್ತು ಕಾಫಿ ಟೀ ರೆಸಾರ್ಟಲ್ಲಿತ್ತು. ಲಾಸ್ಟಾಗಿ ಎಲ್ಲರೂ ಕಾಫಿ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಚುಕ್ಕಿ ಮನೆಗೆ ಬಂದಿದ್ದು, ಇಲ್ಲಿಯ ವಿಷಯ ಹೇಳಿದ್ದು, ಆಮೇಲೆ ಗಗನಚುಕ್ಕಿ ಭರಚುಕ್ಕಿ ನೋಡಿದ್ದು, ಇಲ್ಲಿ ಒಲೆಯಲ್ಲಿ ರೊಟ್ಟಿ ಮಾಡಿದ್ದು, ಒಳ್ಳೆಯ ಊಟ ಎಲ್ಲವನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡೆ. ಮತ್ತು ಗಗನಚುಕ್ಕಿ ಭರಚುಕ್ಕಿ ನೋಡ್ಕೊಂಡು ನಾವು ಮತ್ತೆ ವಾಪಸ್ ಚುಕ್ಕಿ ಮನೆಗೆ ಬಂದಾಗ ಈಗಾಗಲೇ 7:15 ಆಗ್ತಾ ಬಂತು. ಇಲ್ಲಿ ಕೂಡ ಲಘು ಉಪಹಾರ, ಕಾಫಿ ಮತ್ತು ವಡೆ ಮಂಡಕ್ಕಿ ಎಲ್ಲ ಕೊಟ್ಟರು, ತಿನ್ಕೊಂಡಾಯಿತು. ಈಗ ನಾವು ಬೆಂಗಳೂರಿಗೆ ಮತ್ತೆ ಹೊರಡ್ತಾ ಇದ್ದೀವಿ. ಎಂಥ ಸುಂದರವಾದಂತಹ ಟ್ರಿಪ್ ಆಗಿತ್ತು. ಇದೆಲ್ಲವನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಲ್ಲಿಗೆ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಜರದ ನಿಮ್ಮ ಮುಂದೆ ಹೋಗಿ ಬರಲ್ಲ. ನಮಸ್ಕಾರ.